ಹೆಬ್ಬಟ್ಟ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿ ವಿತರಣೆ. ಸಮಾಜ ಸೇವಕ ಎಚ್ಎಂ ಆನಂದಕುಮಾರ್ರಿಂದ ಶಿಕ್ಷಣಕ್ಕೆ ಪ್ರೋತ್ಸಾಹ. ಶ್ರೀನಿವಾಸಪುರ ತಾಲೂಕಿನ ಹೆಬ್ಬಟ್ಟ ಗ್ರಾಮದಲ್ಲಿ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿಶೇಷ ಕಾರ್ಯಕ್ರಮವೊಂದು ನಡೆಯಿತು. ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಎಚ್ಎಂ ಆನಂದಕುಮಾರ್ ಅವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಿದರು. ಹಲವು ವರ್ಷಗಳಿಂದ ಸಮಾಜ ಸೇವೆಯ ಮೂಲಕ ಜನರ ಮೆಚ್ಚುಗೆ ಗಳಿಸಿರುವ ಆನಂದಕುಮಾರ್ ಅವರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗುವ ನಿಟ್ಟಿನಲ್ಲಿ ನೋಟ್ ಪುಸ್ತಕಗಳು ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದರು. ಹೆಬ್ಬಟ್ಟ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ 34 ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ಉರ್ದು ಶಾಲೆಯ 31 ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 65 ವಿದ್ಯಾರ್ಥಿಗಳಿಗೆ ಈ ಶೈಕ್ಷಣಿಕ ಸಾಮಗ್ರಿಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್ಎಂ ಆನಂದಕುಮಾರ್ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೇರಬೇಕು ಎಂಬ ಉದ್ದೇಶದಿಂದ ಈ ಸೇವಾ ಕಾರ್ಯ ಕೈಗೊಂಡಿರುವುದಾಗಿ ತಿಳಿಸಿದರು. ಶೈಕ್ಷಣಿಕ ಸಾಮಗ್ರಿಗಳನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿ ಸಮಾಜ ಸೇವಕರ ಈ ಕಾರ್ಯವನ್ನು ಶ್ಲಾಘಿಸಿದರು. ಶಿಕ್ಷಣಕ್ಕೆ ಬೆಂಬಲ ನೀಡುವ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ವ್ಯಾಪ್ತಿಯ ಹೆಬ್ಬಟ್ಟ ಗ್ರಾಮದಲ್ಲಿ ಕನ್ನಡ ಶಾಲೆ ಮತ್ತು ಉರ್ದು ಶಾಲೆ 2 ಶಾಲೆಗಳು ಸರ್ಕಾರಿ ಶಾಲೆಗಳು ಇರ್ತವೆ. ಈ 2 ಶಾಲೆಗಳಿಗೂ ಸುಮಾರು ಒಂದು 3-4 ವರ್ಷದಿಂದ ಪ್ರತಿ ವರ್ಷವೂ ಕಂಟಿನ್ಯೂ ಆಗಿ ನಮ್ಮ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಕೊಟ್ಕೊಂಡು ಬರ್ತಾ ಇರ್ತೀನಿ. ಎಲ್ಲ ಥರದ ಮಕ್ಕಳಿಗೂ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ. ಆದರೆ ಕಳೆದ ಬಾರಿ ಕೊಡಬೇಕು ಅಂದ್ಕೊಂಡಿದ್ದೆ, ಕಾರಣಗಳಿಂದ ಹೋದ ವರ್ಷ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಈ ವರ್ಷ ಪಠ್ಯಪುಸ್ತಕ ಕೊಡಬೇಕು ಅಂತ ಹೇಳ್ಬಿಟ್ಟು 2 ಶಾಲೆ ಟೀಚರ್ಸ್ಗೂ ತಿಳಿಸಿ ಈ ದಿನ ಬುಕ್ಸನ್ನು ಕೊಡ್ತಾ ಇದ್ದೀನಿ. ಯಾಕಂತಂದರೆ ನಾನು ಇದೇ ಶಾಲೆಯಲ್ಲಿ ಓದಿದ್ದು ವಿದ್ಯಾರ್ಥಿ, ಮೊದಲಿನಿಂದನೂ ಅಷ್ಟೇ. ಈ ಶಾಲೆಯಲ್ಲಿ ಓದಿ ನಾನು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಗ್ರಾಮದಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿನ ಶಿಕ್ಷಕರ ನಾನು ಕೊಟ್ಟಿರ್ತಕ್ಕಂಥ ಒಂದು ಶಿಕ್ಷಣದಿಂದ ಆ ಜ್ಞಾನದಿಂದ ಮಾತ್ರ ಇದು ಸಾಧ್ಯ. ಹಂಗಾಗಿ ಇಲ್ಲಿ ಓದ್ತಾ ಇರೋ ಮಕ್ಕಳು ಕೂಡ ಅದೇ ರೀತಿಯೇ ಚೆನ್ನಾಗಿ ಓದ್ಕೊಂಡು ಮುಂದೆ ನಮ್ಮ ಗ್ರಾಮದ ಒಂದು ಹೆಸರನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೂ ತರಬೇಕು ಅನ್ನೋ ಆಸೆಯಿಂದ ಈ ಕಾರ್ಯ ಮಾಡ್ತಾ ಇದ್ದೀನಿ ಸರ್. ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಏನಿಲ್ಲ, 4 ವರ್ಷದಿಂದ ಕೊಡ್ತಾ ಬಂದಿದ್ದೀನಿ. ನಾನು ಈ ಬುಕ್ಸು ಕೊಡೋದ್ರಿಂದ ಈಗ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನನಗೆ ಆಯ್ಕೆ ಆದಮೇಲೆ ಗ್ರಾಮದಲ್ಲಿರ್ತಕ್ಕಂಥ ಸುಮಾರು ಕುಂದುಕೊರತೆಗಳು, ರಸ್ತೆಗಳಿರ್ಬೋದು, ಚರಂಡಿಗಳಿರ್ಬೋದು, ಬೇರೆ ಬೇರೆ ಸಾರ್ವಜನಿಕ ಕೆಲಸಗಳೇನಿದೆ ಎಲ್ಲನೂ ಟೈಮ್ ತಕ್ಕಂಗೆ ಮಾಡ್ಕೊಂಬರ್ತೀನಿ. ಯಾವುದೇ ಸಮಸ್ಯೆಗಳಾಗದೇ ಇರೋ ಥರ ಎಲ್ಲನೂ ಕ್ಲಿಯರ್ ಮಾಡ್ಕೊಂಬರ್ತಾ ಇದ್ದೀನಿ. ಮುಂದೆ ಕೂಡ ಅದೇ ರೀತಿ ನನ್ನ ಗ್ರಾಮದ ಏನೇ ಇದ್ರು ನಾನು ಸೇವೆ ಮಾಡೋದಕ್ಕೆ ನಾನು ಸದಾ ಸಿದ್ಧವಾಗಿರ್ತೀನಿ, ಕೆಲಸ ಮಾಡ್ತೀನಿ. ಅದೇ ರೀತಿ ಶಾಲೆಯಲ್ಲಿ ಕೆಲವೊಂದು ತೊಂದರೆಗಳಿದೆ ಅಂತ ಈಗ ಮೇಡಮ್ ಅವ್ರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದನ್ನು ಈಗಾಗಲೇ ಯುವ ಸರ್ ಹತ್ರ ಮಾತಾಡಿದ್ದೀನಿ. ಮುಂದೆ ಅವರು ತಾಲೂಕು ಪಂಚಾಯತಿ ಅನುದಾನ ಕೊಡ್ತೀನಿ ಅಂತ ಹೇಳಿದರೆ, ಕೊಟ್ಟಾಗ ಶಾಲೆನ ಇನ್ನೂ ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದನ್ನು ನಾನು ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು. ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಊರಿನ ಗ್ರಾಮದ ಆನಂದಕುಮಾರ್ ಅವರು ಒಂದು 5 ವರ್ಷದಿಂದ ಮಕ್ಕಳಿಗೆ ಉಚಿತವಾಗಿ ಬಡ ಪುಸ್ತಕಗಳು ಕೊಡ್ತಾ ಇದ್ದಾರೆ. ಬಡ ಮಕ್ಕಳಿದ್ದಾರೆ ನಮ್ಮ ಊರಿನಲ್ಲಿ ಹೆಬ್ಬಟ್ಟಿಂದ. ಕಂಟಿನ್ಯೂ ಹಿಂಗೆ ಮಾಡ್ಕೊಂಡು ಬಂದರೆ ನಮಗೆ ಇನ್ನೂ ಒಳ್ಳೆಯದು. ನಮ್ಮ ಊರು ಬಡತನದಲ್ಲಿದೆ. ಕೆಂಗನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಯಾವ ಸೌಲಭ್ಯ ಇಲ್ಲ. ಇನ್ನೂ ಸದಸ್ಯರಾಗಿ ಇವಾಗ ಒಂದು 2 ವರ್ಷ 3 ವರ್ಷದಿಂದ ಕೊಡ್ತಾ ಇದ್ದಾರೆ. ಹಿಂಗೆ ಕೊಡ್ಕೊಂಡು ಹೋಗಿ ಅಂತ ನಮ್ಮ ಆಯಾ ಇದ್ದಿದೆ. ಎಷ್ಟು ಸ್ಕೂಲ್ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ.